ಓಕೆ ಸ್ಟೂಡೆಂಟ್ಸ್, ನಾವ್ ಇಷ್ಟೊತ್ತವರೆಗೂ ಏನ್ ಕಲ್ತೀವಿ? ಫ್ರಾಕ್ಷನ್ಸ್ ಅಂದ್ರ ಭಿನ್ನ ರಾಶಿಯ ಬಿಲ್ಡ್ ಅಪ್ ಫ್ರಾಕ್ಷನ್ ಅವೆಲ್ಲ ಕಲ್ತ್ವಿ. ಸೊ ಇವಾಗ ನಮ್ದು ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ, ಅಂದ್ರೆ ವಿಮರ್ಶಾತ್ಮಕ ಚಿಂತನೆ. ಇದ್ರಲ್ಲಿ ಏನಾಗಿರ್ತೈತಿ, ನಾವು ಹೆಚ್ಚು ಬುದ್ಧಿಗೆ ನಮ್ಮ ಒಂದು ಕೆಲಸವನ್ನ ಕೊಡ್ಬೇಕು. ಇದು ಯಾವುದೇ ಒಂದು ಟಾಪಿಕ್ ಈಗ ರಿಲೇಟೆಡ್ ಇದ್ದಿದ್ದಲ್ಲ. ಓಕೆ, ಸೊ ಹಾಗಾದ್ರೆ ನಾವ್ ಇವಾಗ ತಡ ಮಾಡೋದ್ ಬೇಡ, ನಮ್ಮ ಒಂದು ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ ಸೊ ಏನಾಗಿದೆ ನೋಡ್ರಿ ಇಲ್ಲೇ. ಫಸ್ಟ್ ಕ್ವಶನ್ ಏನಿದೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಅ ಫ್ಯಾಕ್ಟ್ ರಾದರ್ ದೆನ್ ಅನ್ ಒಪಿನಿಯನ್? ಹೌದಾ? ಸೊ ಕೆಳಗಿನವುಗಳಲ್ಲಿ ಯಾವುದು ಅಭಿಪ್ರಾಯಕ್ಕಿಂತ ಹೆಚ್ಚಾಗಿ ಸತ್ಯವಾಗಿದೆ? ಹೌದಾ? ಸೊ ಅಲ್ಲಿ ಏನಾಗ್ತಾ ಇದೆ, ಇಲ್ಲೇ ನಾವು ಅಭಿಪ್ರಾಯ ಅನ್ನೋಕ್ಕಿಂತ ಸತ್ಯ ಯಾವ್ದಿದೆ ಆ ನಾಲ್ಕರಲ್ಲಿ ಯಾವುದು ನೋಡೋಣ. ಹೌದಾ? ಸಾಕರ್ ಅಂದ್ರೆ ಫುಟ್ಬಾಲ್ ಇಸ್ ದ ಮೋಸ್ಟ್ ಎಕ್ಸೈಟಿಂಗ್ ಸ್ಪೋರ್ಟ್ ಟು ವಾಚ್. ಹೌದಾ? ಸೆಕೆಂಡ್ ಒನ್, ಆರೆಂಜಸ್ ಕಂಟೇನ್ ಹೈ ಅಮೌಂಟ್ ಆಫ್ ವಿಟಮಿನ್ ಸಿ. ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಇರುತ್ತದೆ. ನೆಕ್ಸ್ಟ್ ಆಪ್ಷನ್ ಸಿ ಏನಿದೆ? ರೇನಿ ಡೇಸ್ ಆರ್ ಪೀಸ್ಫುಲ್ ಅಂಡ್ ರಿಲ್ಯಾಕ್ಸಿಂಗ್. ಮಳೆಯ ದಿನಗಳು ಪ್ರಶಾಂತ ಮತ್ತು ಸಮಾಧಾನಕರವಾಗಿರುತ್ತವೆ. ವೆನಿಲಾ ಇಸ್ ಮಚ್ ಬೆಟರ್ ದೆನ್ ಚಾಕ್ಲೇಟ್ ಐಸ್ ಕ್ರೀಮ್. ಚಾಕ್ಲೇಟ್ಗಿಂತ ವೆನಿಲಾ ಐಸ್ ಕ್ರೀಮ್ ತುಂಬಾ ಉತ್ತಮವಾಗಿದೆ. ಹೌದಾ? ಸೊ ಹಾಗಾದ್ರೆ ಇದರ ನಾಲ್ಕರಲ್ಲಿ ನಮ್ದು ಫ್ಯಾಕ್ಟ್, ರಿಯಲ್ ಫ್ಯಾಕ್ಟ್ ಅಂದ್ರೆ ಸೈಂಟಿಫಿಕಲಿ ಫ್ಯಾಕ್ಟ್ ಯಾವ್ದಿದೆ ನಮ್ಗೆ? ಹೌದಾ? ಸೊ ಅಲ್ಲಿ ನೋಡ್ರಿ, ಸಾಕರ್ ಫುಟ್ಬಾಲ್ ಒಬ್ಬೊಬ್ರದ್ದು ಒಂದೊಂದ್ ತರ ಒಪಿನಿಯನ್. ಒಂದಷ್ಟು ಮಂದಿಗೆ ಫುಟ್ಬಾಲ್ಸ್ ಇರ್ಬೋದು, ಒಂದ್ ಏನಾಗ್ತೈತಿ ಕ್ರಿಕೆಟ್ಸ್ ಇರ್ಬೋದು, ಬಟ್ ಅದು ಒಪಿನಿಯನ್ ಆಗತ್ತ, ಅದು ರಿಯಲ್ ಫ್ಯಾಕ್ಟ್ ಅಲ್ಲ. ಮತ್ತೆ ಮಳೆಯ ದಿನಗಳು ಪ್ರಶಾಂತ, ಇದಕ್ಕ ಒಂದಷ್ಟು ಜನಕ್ಕೆ ಮಳೆ ಸೇರ್ಬೋದು, ಒಂದಷ್ಟು ಜನಕ್ಕೆ ಸೇರ್ಲಿಕ್ಕಿಲ್ಲ. ಹೌದಾ? Okay, some people are not like rainy season. Okay, so vanilla is much better than chocolate. Chocolate ಗಿಂತ ವೆನಿಲಾ ಐಸ್ ಕ್ರೀಮ್ ಅದು ಒಬ್ಬೊಬ್ರದ ಒಂದು ಒಪಿನಿಯನ್ ಮೇಲೆ ಹೋಗತ್ ನಮ್ಗೆ. ಹಾಗಾಗಿ ನಾವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೇನೆ ನಾನು ಇವಾಗ? ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಇರುತ್ತದೆ. ಓಕೆ, ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಸವಾಲನ್ನ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಲಿ. ಮಾಯಾ ಈಸ್ ಟಾಲರ್ ದೆನ್ ಲಿಯೋ ಅಂಡ್ ಲಿಯೋ ಈಸ್ ಟಾಲರ್ ದೆನ್ ಸ್ಯಾಮ್. ವಿಚ್ ಸ್ಟೇಟ್ಮೆಂಟ್ ಮಸ್ಟ್ ಬಿ ಟ್ರೂ? ಮಾಯಾ ಲಿಯೋಗಿಂತ ಎತ್ತರವಾಗಿದ್ದಾಳೆ, ಲಿಯೋ ಸ್ಯಾಮ್ಗಿಂತ ಎತ್ತರವಾಗಿದ್ದಾನೆ. ಹೌದಾ? ಹಾಗಾದ್ರೆ ಕೆಳಗಿನ ಯಾವ ಹೇಳಿಕೆ ಖಂಡಿತವಾಗಿಯೂ ಸತ್ಯ? ಶ್ಯಾಮ್ ಈಸ್ ಟಾಲರ್ ದೆನ್ ಮಾಯಾ, ಲಿಯೋ ಈಸ್ ದ ಟಾಲೆಸ್ಟ್ ಅಮಾಂಗ್ ದ ತ್ರೀ, Maya is taller than Sham. Okay. Next, Sham and Maya are the exact same height. Maya is taller than Sham. Okay. So, ಇದನ್ನ ಈ ಆನ್ಸರ್ ಅನ್ನ ಹೇಳ್ತಾ ಇದ್ದೀರಿ, ನೋಡೋಣ. Yes, correct. Exactly. Next. A house plant kept in a dark closet for 2 weeks turn yellow and wilts. Ada? 1 second. What is the most direct causes? Okay. So first ಏನಂದ್ರೆ 2 ವಾರಗಳ ಕಾಲ ಕತ್ತಲೆಯ ಕಪಾಟಿನಲ್ಲಿಟ್ಟ ಗಿಡವು ಹಳದಿಯಾಗಿ ಬಾಡಿ ಹೋಗುತ್ತದೆ. ಇದಕ್ಕೆ ಅತ್ಯಂತ ನೇರವಾದ ಕಾರಣ ಏನು? ಹೌದಾ? ಸೊ ಯಾವುದೇ ಒಂದು ಗಿಡವನ್ನ ನಾವು ಹೋಗಿ ಏನೋ ಒಂದು ಕತ್ಲೆ ಇರೋ ಕೋಣೆಯಲ್ಲಿ ಹಾಕಿದಾಗ ಅದು ಯೆಲ್ಲೋ ಕಲರ್ ಅಥವಾ ಹಳದಿ ಕಲರ್ ಆಗ್ತದೆ. ಅದಕ್ಕೆ ನಿಜವಾದ ಕಾರಣ ಏನು ಹಾಗಾದ್ರೆ? ದ ಕ್ಲೋಸೆಟ್ ವಾಸ್ ಟೂ ಕ್ವೈಟ್ ಫಾರ್ ಅ ಪ್ಲಾಂಟ್. ಕಪಾಟಿನಲ್ಲಿನ ಗಿಡಕ್ಕೆ ತುಂಬಾ ಶಾಂತವಾದ ವಾತಾವರಣವಿತ್ತು. ದ ಪ್ಲಾಂಟ್ ಲ್ಯಾಕ್ಡ್ ಸನ್ಲೈಟ್ ನೀಡೆಡ್ ಫಾರ್ ಅ ಫೋಟೋಸಿಂಥಸಿಸ್. ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಸೂರ್ಯನ ಬೆಳಕು ಗಿಡಕ್ಕೆ ಸಿಗಲಿಲ್ಲ. ಗಿಡವು ಕತ್ತಲೆಯನ್ನು ಕಂಡು ಹೆದರಿಕೊಂಡಿತು. ದ ಪ್ಲಾಂಟ್ ವಾಸ್ ಫ್ರಿಟನ್ಡ್ ಬೈ ದ ಡಾರ್ಕ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್, The air inside the closet had too much oxygen. ಕಪಾಟಿನ ಒಳಗಿನ ಗಾಳಿಯಲ್ಲಿ ಅತಿಯಾದ ಆಮ್ಲಜನಕವಿತ್ತು. ಓಕೆ, ಸೊ ನಮಗ್ ಗೊತ್ತಿರುವ ರೀಸನ್ ಪ್ರಕಾರ ನಾವೊಂದು ಅದು ಹಸಿರು ಆಗ್ತಾ ಇರೋ ಕಾರಣ ಅದಕ್ಕೆ ಪತ್ರ ಹರಿತು ಅಥವಾ ಫೋಟೋಸಿಂಥೆಸಿಸ್, ಕ್ಲೋರೋಫಿಲ್ ಅನ್ನೋದು ಬೇಕು. ಸೊ ಅದಕ್ಕೆ ಅದು ಕ್ಲೋರೋಫಿಲ್ ಅಂದ್ರೆ ಸೂರ್ಯನ ಬೆಳಕನ್ನು ಹೀರ್ಕೊಂಡೋದು ದ್ವಿತೀಯ ಸಂಶ್ಲೇಷಣದ ಮುಖಾಂತರ ಅದು ಹಸಿರಾಗಿರ್ತದೆ. ಸೊ ಅದಕ್ಕೆ
ಬೆಳಕೆ ಇಲ್ಲ ಅಂದ್ರೆ ಅದಕ್ಕೆ ಗಿಡ ಅಂದ್ರೆ ಗಿಡ ಏನಾಗ್ತೈತಿ ಆಟೋಮೆಟಿಕ್ಲಿ ಹಳದಿ ಆಗತ್ತೆ. ಸೊ ಕರೆಕ್ಟ್ ಆನ್ಸರ್ ಏನಾಗತ್ತೆ ನಮ್ಗೆ? ಎಕ್ಸಾಕ್ಟ್ಲಿ ಯಾರೋ ಆನ್ಸರ್ ಕೊಟ್ರು, ದಟ್ ಈಸ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, Liama wore his lucky green socks, so he scored 2 goals in a soccer. What unstated assumption in this making? ಲಿಯಾಮ್ ತನ್ನ ಅದೃಷ್ಟದ ಹಸಿರು ಸಾಕ್ಸ್ ಧರಿಸಿದ್ದರಿಂದ ಸಾಕರ್ ಪಂದ್ಯದಲ್ಲಿ 2 ಗೋಲುಗಳನ್ನು ಗಳಿಸಿದನು. ಈ ಹೇಳಿಕೆಯಲ್ಲಿರುವ ಅಡಗಿರುವ ಊಹೆ ಯಾವುದು? ಹೌದಾ, ಅವ ಗ್ರೀನ್ ಸಾಕ್ಸ್ ಅನ್ನ ಧರಿಸಿದ್ರಿಂದನ ಅವತ್ತು ಗೋಲ್ ಅನ್ನ ಹೊಡೆದ ಅಂತ ಇದೆ. ಹೌದಾ, ಅದಕ್ಕೆ ಮೇನ್ ಅಸ್ಯೂಮ್ಷನ್ ಏನಿದೆ ಹಾಗಾದ್ರೆ? ಲಿಯಾಮ್ ಶನಿವಾರ ಸಾಕರ್ ಹಾಕಿದನು. ಹಸಿರು ಸಾಕ್ಸ್ ಆಟಗಾರನ ಕ್ರೀಡಾ ಸಾಮರ್ಥ್ಯವನ್ನು ನೇರವಾಗಿ ಹೆಚ್ಚಿಸುತ್ತದೆ. ಸಾಕರ್ ಆಟಕ್ಕೆ ತಂಡದ ಸಹಕಾರ ಅಗತ್ಯ. ಲಿಯಾಮ್ 3 ವರ್ಷಗಳಿಂದ ಸಾಕರ್ ಆಡುತ್ತಿದ್ದಾನೆ. ಅಂದ್ರೆ ಅದರದ್ದು ಮೇನ್ ಅಸ್ಯೂಮ್ಷನ್ ಏನಾಗ್ತಾ ಇದೆ ನಮ್ಗೆಲ್ಲೇ? ಎಕ್ಸಾಕ್ಟ್ಲಿ ಅಲ್ಲಿ ಹಸಿರು ಸಾಕ್ಸ್ ಹಾಕೊಂಡಿದ್ದಕ್ಕೆ ನಾವ್ ಏನಾಗ್ತಾ ಇದೆ ಅಲ್ಲಿ ಆ ಗೋಲ್ ಅನ್ನ ಹೊಡಿಲಿಕ್ಕೆ ಅನುಕೂಲ ಆಗ್ತೈತಿ. ಓಕೆ, ಕರೆಕ್ಟ್. ಎಸ್. ಓಕೆ, ನೆಕ್ಸ್ಟ್, which piece of evidence best support the claim? Regular physical exercise improve overall sleep quality. ನಿಯಮಿತ ಶಾರೀರಿಕ ವ್ಯಾಯಾಮವು ನಿದ್ರೆಯ ಗುಣಮಟ್ಟವನ್ನ ಉತ್ತಮಗೊಳಿಸುತ್ತದೆ ಎಂಬ ಹೇಳಿಕೆಗೆ ಕೆಳಗಿನ ಯಾವ ಸಾಕ್ಷಿಯು ಅತ್ಯಂತ ಸೂಕ್ತವಾಗಿದೆ? ಮೈ ಫ್ರೆಂಡ್ ಜಾಕ್ ಬಾಟ್ ಬ್ರ್ಯಾಂಡ್ ನ್ಯೂ ರನ್ನಿಂಗ್ ಶೂಸ್ ಎಸ್ಟರ್ಡೇ. ನನ್ನ ಸ್ನೇಹಿತ ನಿನ್ನೆ ಹೊಸ ಓಡುವ ಶೂಗಳನ್ನು ಖರೀದಿಸಿದನು. A study showed students who exercise 30 minutes daily fall asleep faster than sleep deeper. ದಿನಕ್ಕೆ 30 ನಿಮಿಷ ವ್ಯಾಯಾಮ ಮಾಡುವ ವಿದ್ಯಾರ್ಥಿಗಳು ಬೇಗನೆ ಮತ್ತು ಗಾಢವಾಗಿ ನಿದ್ರಿಸುತ್ತಾರೆ ಎಂದು ಸಂಶೋಧನೆ ತೋರಿಸಿದೆ. Many people like to wear sweatpants when relaxing at home. Okay. ಸೊ ಅನೇಕ ಜನರು ಮನೆಯಲ್ಲಿ ವಿಶ್ರಾಂತಿ ಪಡೆಯುವಾಗ ಟ್ರ್ಯಾಕ್ ಪ್ಯಾಂಟ್ ಧರಿಸಲು ಇಷ್ಟಪಡುತ್ತಾರೆ. ಓಕೆ, ಸೊ ನೆಕ್ಸ್ಟ್, ಎಕ್ಸರ್ಸೈಸ್ ಎಕ್ವಿಪ್ಮೆಂಟ್ ಕ್ಯಾನ್ ಬಿ ಬಾಟ್ ಆನ್ಲೈನ್ ಆರ್ ಇನ್ ಸ್ಪೋರ್ಟ್ಸ್ ಸ್ಟೋರ್ಸ್. ವ್ಯಾಯಾಮ ಉಪಕರಣಗಳನ್ನು ಆನ್ಲೈನ್ ಅಥವಾ ಅಂಗಡಿಗಳಲ್ಲಿ ಖರೀದಿಸಬಹುದು. ಹೌದಾ, ಸೊ ಅವ್ರು ಏನ್ ಹೇಳ್ತಾ ಇದಾರಲ್ಲ ಮೇಲೆ, ನಿಯಮಿತ ಶಾರೀರಿಕ ಒಂದು ವ್ಯಾಯಾಮವು ನಿದ್ರೆಯ ಗುಣಮಟ್ಟವನ್ನ ಉತ್ತಮಗೊಳಿಸುತ್ತದೆ. ಹಾಗಾದ್ರೆ ಅದಕ್ಕೆ ನಮಗ್ ಸೂಕ್ತವಾದ ಆನ್ಸರ್ ಏನಾಗತ್ತ? ಆಪ್ಷನ್ ಬಿ ಇಸ್ ದ right answer. Okay, so next, okay, so complete the relationship. A library is to books as a pantry is to. ಈ ಸಂಬಂಧವನ್ನು ಪೂರ್ಣಗೊಳಿಸಿ. ಗ್ರಂಥಾಲಯ ಪುಸ್ತಕಗಳು ಅಂದ್ರೆ ಗ್ರಂಥಾಲಯ ಅಂದ್ರೆ ನಮ್ಗೆ ಏನ್ ನೆನಪಾಗತ್ತ? ಓ, ಅಲ್ಲಿ ಪುಸ್ತಕಗಳಿದಾವ ಅಂತ. ಹಾಗಾದ್ರೆ ಅಡುಗೆ ಮನೆ ಅಂದ್ರೆ ಪ್ಯಾಂಟ್ರಿ ಅಂದ್ರೆ ನಮ್ಗೆ ಏನ್ ನೆನಪಾಗ್ತೈತಿ? ಅಡಿಗೆ ಮನೆಯಲ್ಲಿ ಫರ್ನಿಚರ್ ಇರುತ್ತಾ, ಪೀಠೋಪಕರಣಗಳು. ಆಮೇಲೆ ಆಪ್ಷನ್ ಬಿ ಆಹಾರ ಸಾಮಗ್ರಿಗಳಿರ್ತೈತೆ. ಆಪ್ಷನ್ ಸಿ ಟೂಲ್ಸ್ ಉಪಕರಣಗಳಿರ್ತಾವು. ಆಪ್ಷನ್ ಡಿ ಕ್ಲಾತಿಂಗ್ ಬಟ್ಟೆಗಳಿರ್ತಾವ ಅಥವಾ ಉಡುಪುಗಳಿರ್ತಾವ. ಅಡಿಗೆ ಮನೆ ಅಂದ್ರೆ ನಮ್ಗೆ ಎಕ್ಸಾಕ್ಟ್ಲಿ ಭಾರಿ ಏನಂದ್ರೆ ನೇರವಾಗಿ ಆನ್ಸರ್ ಇದೆ, ದಟ್ ಈಸ್ ಫುಡ್. ಅಂದ್ರೆ ಅಡಿಗೆ ಮನೆ ಅಂದ್ರೇನೆ ನಮ್ಗೆ ಏನಾಗತ್ತಲ್ಲಿ ಫುಡ್ ಇದೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್, okay, next, none of the 4 students at my table like spinach, so nobody in the whole school likes spinach. What is the main flaw in this reasoning? ನನ್ನ ಮೇಜಿನ ಬಳಿ ಇರುವ 4 ವಿದ್ಯಾರ್ಥಿಗಳಿಗೆ ಪಾಲಕ್ ಸೊಪ್ಪು ಇಷ್ಟವಿಲ್ಲ, ಆದ್ದರಿಂದ ಇಡೀ ಶಾಲೆಯಲ್ಲಿ ಯಾರಿಗೂ ಪಾಲಕ್ ಇಷ್ಟವಿಲ್ಲ. ಈ ವಾದದಲ್ಲಿರುವ ಪ್ರಮುಖ ದೋಷವೇನು ಅಂತ ಹೇಳ್ತಾ ಇದ್ದಾರೆ. ಹೌದಾ, ಕಂಪೇರಿಂಗ್ ಸ್ಪಿನಾಚ್ ವಿತ್ ಕ್ಯಾರೆಟ್ಸ್. ಪಾಲಕ್ ಸೊಪ್ಪನ್ನು ಕ್ಯಾರೆಟ್ ಜೊತೆ ಹೋಲಿಸುವುದು, ಆ ಲೈನ್ ಅದರಲ್ಲಿ ಇಲ್ಲವೇ ಇಲ್ಲ. ಅಸ್ಯೂಮಿಂಗ್ ಅ ಟಿನ್ನಿ ಸ್ಯಾಂಪಲ್ ರೆಪ್ರೆಸೆಂಟ್ ದ ಎಂಟೈರ್ ಸ್ಕೂಲ್. ಕೇವಲ 4 ಜನರ ಸಣ್ಣ ಗುಂಪನ್ನು ಇಡೀ ಶಾಲೆಗೆ ಅನ್ವಯಿಸುವುದು. ಕೂಡಿಸಲು ಕಷ್ಟವಾದ ಸಂಖ್ಯೆಗಳನ್ನು ಬಳಸುವುದು. ಯೂಸಿಂಗ್ ನಂಬರ್ಸ್ ದಟ್ ಆರ್ ಟೂ ಡಿಫಿಕಲ್ಟ್ ಟು ಆಡ್. ಆಪ್ಷನ್ ಡಿ ನಾಟ್ ಆಸ್ಕಿಂಗ್ ದ ಟೀಚರ್ ದೇರ್ ಒಪಿನಿಯನ್. ಹೌದಾ,
ಸೊ ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು ಹೇಳ್ರಿ, ಈ ಒಂದ್ 4 ಜನಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಎಲ್ಲರಿಗೂ ಇಷ್ಟ ಆಗಿಲ್ಲ ಅಂತಲ್ಲ. ಓಕೆ, ಸೊ ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು ಇವತ್ತಿನ ನಮ್ಮ ಏನಾಗಿತ್ತು, ಒಂದು ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಆಗಿತ್ತು. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವೇನ್ ಮಾಡೋಣ, ಮತ್ತೆ ಹೊಸ ಹೊಸ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ಸ್ ಗಳನ್ನ ಹೊಸದಾಗಿ ಒಂದು ವಿಮರ್ಶಾತ್ಮಕ ಚಿಂತನೆ ಕ್ವಶನ್ಗಳ ಜೊತೆಗೆ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೈನ್.